ಬರುವ 9ನೇ ತಾರೀಕಿಗೆ ಇಂದಿನ ಮುಖ್ಯಮಂತ್ರಿಗಳು ದೇಶದಲ್ಲಿ ಮೊದಲನೇ ಸಲ ರೈತರ ಬಜೆಟನ್ನು ಮಾಡಿದ ರೈತರ ಹೋರಾಟಗಾರ ಪಕ್ಷವನ್ನು ಭಾರತೀಯ ಜನತಾ ಪಕ್ಷವನ್ನು ಹೋರಾಟ ಮಾಡಿ ಅಧಿಕಾರಕ್ಕೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದ ವ್ಯಕ್ತಿ ಯಡಿಯೂರಪ್ಪ ಅವರು ತಮ್ಮ 50 ವರ್ಷ ಸಂಪೂರ್ಣ ರಾಜಕೀಯ ಜೀವನವನ್ನು ಸಂಪೂರ್ಣವಾಗಿ ಮುಗಿತಾ ಇದೆ. ಆದ ಕಾರಣ 9ನೇ ತಾರೀಕಿಗೆ ಚಿತ್ರದುರ್ಗದಲ್ಲಿ ಒಂದು ಅಭಿನಂದನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಡಿಯೂರಪ್ಪ ಅವ್ರದ್ದು ನಂದು ಸಾಧಾರಣ 40 ವರ್ಷದ ಹಳೆಯ ಸಂಬಂಧ. ನಾನು ಕಾಂಗ್ರೆಸ್ದಾಗಿದ್ದಾಗನೋ ಅವರು ವಿರೋಧ ಪಕ್ಷ ನಾಯಕರಿದ್ದಾಗನೋ ನಾನು ಭಾಳ ಅವರಿಗೆ ಅತಿ ಸಮೀಪದಿಂದ ನೋಡ್ತಾ ಇದ್ದೆ. ಸಮೀಪದಿಂದ ಅವರು ಇವತ್ತು 50 ವರ್ಷ ಸಂಪೂರ್ಣ ಮಾಡ್ತಾ ಇದ್ದಾರೆ ರಾಜಕೀಯ ಜೀವನದಲ್ಲಿ. ಒಬ್ಬ ವ್ಯಕ್ತಿ 50 ವರ್ಷ ರಾಜಕೀಯ ಜೀವನದಲ್ಲಿ ಜೀವನ ನಡೆಸೋದು ಭಾಳಷ್ಟು ಕಷ್ಟಕರ. ಆದರೆ ಹೋರಾಟಗಾರ ಒಂದು ಕರ್ನಾಟಕದಲ್ಲಿ ಬರೀ 2 ಶಾಸಕರಿದ್ದದ್ದು ಭಾರತೀಯ ಜನತಾ ಪಕ್ಷ ಸುಮಾರು 3 ಸಲ ಅಧಿಕಾರಕ್ಕೆ ತಂದದ್ದು ವ್ಯಕ್ತಿ. ಅದರಲ್ಲಿ ರೈತರ ಸಲುವಾಗಿ ಭಾಳಷ್ಟು ಅವರಿಗೆ, ಯಾಕಂದರೆ ರೈತರ ಹಿನ್ನೆಲೆಯಲ್ಲಿ ಇದ್ದ ಯಡಿಯೂರಪ್ಪ ಅವರು ರೈತರ ಸಲುವಾಗಿ ಹೋರಾಟ ಮಾಡಿದ ವ್ಯಕ್ತಿ. ಮುಖ್ಯಮಂತ್ರಿ ಆದಮೇಲೆ ಮೊದಲೇ ಉಪಮುಖ್ಯಮಂತ್ರಿ ಇದ್ದಾಗ ಮೊದಲನೇ ಸಲ ನಮ್ಮ ಬೆಳಗಾವಿಯಲ್ಲಿ ವಿಧಾನ ಪರಿಷತ್ತು ವಿಧಾನಸಭೆ ಅಧಿವೇಶನವನ್ನು ಇಲ್ಲಿ ಮಾಡೋದು ನನಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ಅದನ್ನು ಭಾಳಷ್ಟು ಅಭಿಮಾನದಿಂದ ಅವರು ಇಲ್ಲಿ ಬಂದು ಬೆಳಗಾವಿಯಲ್ಲಿ ಮೊದಲನೇ ವಿಧಾನಸಭೆ ಆಗ್ತಾ ಇರೋದು ಅವ್ರ ಮುಖಂಡದಲ್ಲಿ ಭಾಳ ಖುಷಿ ತಂದಿತ್ತು. ನಾನು ಅಲ್ಲಿ ಕಾಂಗ್ರೆಸ್ದಾಗಿದ್ದರೂ ನನ್ನ ಮೇಲೆ ಭಾಳಷ್ಟು ವಿಶ್ವಾಸ ಇಟ್ಟು ಆಗಿನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಯಾದ ಯಡಿಯೂರಪ್ಪ ಅವರು ಮೊದಲೇ ವಿಧಾನಸಭೆ ಅಧಿವೇಶನವನ್ನು ಇಲ್ಲಿ ಮಾಡಿದೆವು. ಅದರ ನಂತರ ಅವರು ನನಗೆ ಇಲ್ಲಿ ನಂದು ಅವರಿಗೆ ಭಾಳ ಸಮೀಪದಿಂದ ನಾನು ಇಲ್ಲಿ ಬೆಳಗಾವಿಯಲ್ಲಿ ಅವರನ್ನು ಬಂದದ್ರಿಂದ ನನಗೆ ಪಕ್ಷಕ್ಕೆ ಬರಬೇಕಂತ ಒತ್ತಾಯ ಮಾಡಿ ನನ್ನನ್ನು ಪಕ್ಷಕ್ಕೆ ಕರೆದುಕೊಂಡು ತಗೊಂಡು ಹೋಗಿ ಅವರು ನನಗೆ ರಾಜ್ಯಸಭಾ ಮಾಡಿದ್ದು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. 2ನೇ ಸಲ ಅವರು ಮುಖ್ಯಮಂತ್ರಿ ಆದಾಗ ಮತ್ತು 2ನೇ ವರ್ಷ ಇಲ್ಲಿ ನಮ್ಮ ಸಂಪೂರ್ಣ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಮೇಲೆ ಮುಖ್ಯಮಂತ್ರಿ ಆದಮೇಲೆ ಇಲ್ಲಿ 2ನೇ ಸಲ ವಿಧಾನಸಭೆ ಅಧಿವೇಶನ ಆದಾಗ ಅವರ ಮುಖಂಡತ್ವದಲ್ಲಿ ಭಾಳಷ್ಟು ಅಭಿಮಾನದಿಂದ ನಾವೆಲ್ಲ ಕೆಲಸ ಮಾಡಿದ್ವಿ. ಅದರ ಜೊತೆಗೆ ಕನ್ನಡದ ಒಂದು ಬಾವುಟನ್ನು ಹಾರಿಸಲಿಕ್ಕೆ ವಿಶ್ವ ಕನ್ನಡ ಸಮ್ಮೇಳನವನ್ನು ಬೆಳಗಾವಿ ಮಾಡಿದ್ದು, ಮೊದಲನೇ ಸಮ್ಮೇಳನ ಅದು ಬೆಳಗಾವಿ ಮಾಡಿದ್ದು, ಅದು ನನ್ನ ಮುಖಂಡತ್ವದಲ್ಲಿ ಅವ್ರು ಮಾಡಿದ್ದು ನನಗೆ ಇವತ್ತೂ ಒಂದು ನೆನಪಿನ ಇದಾಗಿದೆ. ಸಾಮಾನ್ಯ ಜನರ ಜೊತೆಗೆ ಒಬ್ಬ ಮುಖ್ಯಮಂತ್ರಿ ಡಾನ್ಸ್ ಮಾಡಿದ್ದು ನೀವು ನೋಡಿದ್ರೆ ಅದು ಕನ್ನಡ ವಿಶ್ವ ಸಮ್ಮೇಳನದಲ್ಲಿ ಇಲ್ಲಿ ಬೆಳಗಾವಿಯಲ್ಲಿ. ಅದರ ನಂತರ ಮಹಾಪೂರ 2019ರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನನ್ನ ಊರಾದ ಅಂಕ್ಲಿಯಲ್ಲಿ ಮಹಾಪೂರ್ ಭಾಳ ದೊಡ್ಡ ಮಹಾಪೂರ್ ಬಂದು ಕೃಷ್ಣಾ ನದಿ ಎಷ್ಟು ತೊಂದರೆ ಆಯ್ತಂದ್ರೆ ಜನರೆಲ್ಲ ಮನೆ ಕಳ್ಕೊಂಡ್ರು, ಮನೆ ಬಿದ್ದು ದನಕರುಗಳನ್ನು ಎಲ್ಲ ಹೋದರು. ಯಡಿಯೂರಪ್ಪ ಅವರು ಸುಮಾರು 3 ದಿವಸ ಅಲ್ಲಿ ಮುಕ್ಕಾಂ ಮಾಡಿ ಆ ಭಾಗದ ಸಮಸ್ಯೆಯನ್ನು ಅರ್ಥಕೊಂಡು ಇವತ್ತು ಇಡೀ ನನ್ನ ಭಾಗದಲ್ಲಿ ಪ್ರತಿಯೊಂದು ಮನೆಗೆ ಕಳ್ಕೊಂಡು ಅವ್ರಿಗೆ 10 ಲಕ್ಷ ರೂಪಾಯಿ ಕೊಟ್ಟು ಇವತ್ತು ಒಂದೂ ಮನೆ ಹಂಚಿನ ಮನೆ ಉಳಿಲಿಲ್ಲ. ಅದಕ್ಕೆ ಯಡಿಯೂರಪ್ಪ ನೆನೆಸ್ತಾ ಇದ್ದಾರೆ. ರೈತರ ಬಡ್ಡಿ ಸೂಟ್ ಇರ್ಬೋದು, ರೈತರ ಸಲುವಾಗಿ ಬೇರೆ ಬೇರೆ ಯೋಜನೆಗಳು ಹಾಕಿದ್ದು ಇವತ್ತು ರೈತರು ಅವ್ರನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿತ್ವ ಕರ್ನಾಟಕದಲ್ಲಿ ಹುಟ್ಟಿ ಒಂದು ಸ್ವಂತ ರಾಜಕೀಯ ಬಲದಲ್ಲಿ ಹೋರಾಟ ಮಾಡಿ ಮುಖ್ಯಮಂತ್ರಿ ಆದದ್ದು ನಮಗೆ ಭಾಳಷ್ಟು ಅಭಿಮಾನ. ನನಗೆ ಭಾಳ ಅಭಿಮಾನ. ಅವರಿಗೆ ಕೇವಲ ಸಮೀಪದಿಂದ ಅವರನ್ನು ರಾಜಕೀಯದಲ್ಲಿ ನೋಡಿದ್ದು
ನನಗೆ ಭಾಳ ಖುಷಿ ತಂದದ. ದೇವರು ಇನ್ನೂ ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ಜನರ ಸೇವೆ ಅವರ ಕಡೆಯಿಂದ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.